ಇವತ್ತು ಒಂದು ಬಲ್ಕಿಂಗ್ ಡೇ 9. ಅದರಲ್ಲಿ ಮೇನ್ ಇವತ್ತು ರಾಮನವಮಿ. ಎಲ್ಲರಿಗೂ ಹ್ಯಾಪಿ ರಾಮನವಮಿ. ಇವತ್ತು ಶ್ರೀರಾಮ ಜನಿಸಿದ ದಿನ. ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುವಂತ ಮಾಡಿದ್ದೆ, ಆದ್ರೆ ನಂಗೆ ಬೆಳಗ್ಗೆ ಡ್ಯೂಟಿ ಇದ್ದ, ರಜೆ ಸಿಗ್ಲಿಲ್ಲ. ಈವ್ನಿಂಗ್ ಹೋಗ್ಬೇಕಂತ ಮಾಡೀನಿ. ಏನಾಗುತ್ತೋ ಗೊತ್ತಿಲ್ಲ, ರಜೆ ಸಿಗ್ತದಿಲ್ಲ ಅಂತ ಹೇಳಿ ಆದಷ್ಟು ಟ್ರೈ ಮಾಡತ್ತೀನಿ ಹೋಗಕ್ಕೆ. ಇವತ್ತು ನಾನು ಶೋಲ್ಡರ್ ಟ್ರೈನ್ ಮಾಡತ್ತೀನಿ. ಫಸ್ಟ್ ದಿನ ನಾನು ಅದರಲ್ಲಿ ಬಾರ್ಬೆಲ್ಲಲ್ಲಿ ಸ್ಕ್ವಾಟ್ ಮಿಷಿನಲ್ಲಿ ಮಾಡತ್ತಿದ್ದೆ ನಾನು. ಅವಾಗ ಸ್ವಲ್ಪ ಈ ಥರ ಲಿಫ್ಟ್ ಮಾಡೋ ಮುಂಚೆ, ಎತ್ತಿಂಗ್ ಈ ಥರ ಲಿಫ್ಟ್ ಮಾಡೋ ಮುಂಚೆ ಅವಾಗ ಇಂಬ್ಯಾಲೆನ್ಸ್ ಆಗತ್ತಿದ್ದೆ. ಹೇಳಿದ್ನಲ್ಲ ಆ ವಿಡಿಯೋದಲ್ಲಿ, ಹಿಂದೆ ಮುಂದೆ ಆಗ್ತೈತಿ, ಇಂಬ್ಯಾಲೆನ್ಸ್ ಆಗತ್ತೈತೆ ಅಂತ ಹೇಳಿ. ಅದ್ರ ಸಲುವಾಗಿ ಅದರಲ್ಲಿ ಮಾಡಿಲ್ಲ, ಯಾಕಂದ್ರೆ ಇಂಜುರಿ ಆಗೋ ಚಾನ್ಸಸ್ ಐತೆ ಅದ್ರಾಗ. ಅವತ್ತು ಮೊನ್ನೆ ಮಾಡಿದಾಗ ಹಂಗೆ ಅನ್ಸುತ್ತೆ. ಅದ್ರಾಗ ನಾನು ಸ್ಮಿತ್ ಮಿಷನ್ ಒಳಗೆ ಮಾಡತ್ತೀನಿ. ಸೇಮ್ ಬೆಂಚ್ ಸ್ವಲ್ಪ ಬ್ಯಾಕ್ ಇಟ್ಕೊಂಡು, ಸ್ವಲ್ಪ ಅಂದ್ರೆ ಅಲ್ಲಿ ಮಾಡೋದು ಇಲ್ಲಿ ಕರೆಕ್ಟ್ ಐತಿ. ಸುಮ್ಮನೆ ಅಲ್ಲಿ ಯಾಕೆ ಮಾಡಿ ರಿಸ್ಕ್ಸ್ ತೊಗೊಳೋದ ಅಂತ ಹೇಳಿ ಇದರಲ್ಲಿ ಮಾಡತ್ತೀನಿ. ಮತ್ತೆ ಯಾರು ಸಪೋರ್ಟಿಗೆ ಇಲ್ಲ ನಂಗೆ, ಸಲುವಾಗಿ ಇದ್ರಾಗ ಮಾಡತ್ತೀನಿ. ಇದ್ರಾಗ ಒಂದು ಮೂರು ಸೆಟ್ ಮಾಡ್ತೇನೆ. 10 ಇಂದ 12 ಇಲ್ಲಾಂದ್ರೆ 15 ನೋಡ್ತೇನೆ, ಡಿಪೆಂಡಿಂಗ್ ಯಾವ ಥರ ಆಗುತ್ತೋ ಅಂತ ಹೇಳಿ. ಇದ್ರಲ್ಲಿ ಇದು ಮಾತ್ರ ಸೆಟ್ಟಿಂಗ್ ಮಾತ್ರ ಬೆಸ್ಟ್ ಐತಿ. ಸಾಕಾದ್ರೆ ಲಿಫ್ಟ್ ಮಾಡಲ್ಲ, ಇಲ್ಲ ಸ್ವಲ್ಪ ತಿರ್ಸಿದ್ರೆ ಸಾಕು, ಲಾಕಲ್ಲಿ ಕುಂದ್ರಿಸಿಟ್ರ ಆಯ್ತು. ಅದರಲ್ಲಿ ಆ ಥರ ಎಲ್ಲ ಲಿಫ್ಟ್ ಮಾಡ್ಲಿಕ್ಕೆ ಅಂದ್ರೆ ಕೆಳಗಡೆ ನೀಡೋಗಲ್ಲ, ಮೇಲ್ಗಡೆ ಅಂತೂ ಹೋಗೋದೇ ಇಲ್ಲ. ಯಾಕಂದ್ರೆ ಅದನ್ನ ಟ್ರೈ ಮಾಡ್ತಾ ಇರ್ತೀವಿ, ಮೇಲ್ಗಡೆ ಪುಷ್ ಮಾಡ್ಲಿಕ್ಕೆ ಏನ್ ಮಾಡೋಕಂತ ಗೊತ್ತಾಗಲ್ಲ. ಇಲ್ಲ ಮುಂದ್ಗಡೆ ಹೋಗಿಬೇಕು, ಬೈ ಚಾನ್ಸ್ ಕಾಲ್ ಮೇಲೆ ಹೋಗ್ಕೊಂಡ್ರು ಹೋಯ್ತು. ಸ್ವಲ್ಪ ರಿಸ್ಕ್ ಅಂದ್ರೆ ಅಲ್ಲಿ ಅಷ್ಟು ಕಂಫರ್ಟಬಲ್ ಇಲ್ಲ, ಇಂಜುರಿ ಆಗೋ ಚಾನ್ಸಸ್ ಐತಿ. ಅಸಲು ಇದರಲ್ಲಿ ಮಾಡತ್ತೀನಿ. ಮತ್ತೊಂದು 2 ಸೆಟ್ ಮಾಡ್ತೀನಿ. ಸ್ವಲ್ಪ ವೇಟ್ ಜಾಸ್ತಿ ಆಗ್ತೇನೆ, ಯಾಕಂದ್ರೆ 10 ರೆಪಿಟೇಷನ್ ಸ್ವಲ್ಪ ಆರಾಮ್ಸ್ ಹೋಗತ್ತಿದ್ದಿ. 10 ರೆಪಿಟೇಷನ್ ತಿನ್ಕ್ಯಾಡಿ ಹೋಗ್ಬೇಕು ನನಗೆ. 9, 10 ಇರುತ್ತಲ್ಲ, ಅದಂತೂ ಹೋಗ್ಲೇಬೇಡ ಈ ತರ ಅಂತ ಇರ್ಬೇಕು. ಮೈ ಬಿ 2.5 ಎರಡು ಕಡೆ ಹಾಕ್ಬೇಕಂತ ಅನ್ಕೊಂತೀನಿ. ಹಾಕಿ ನೋಡೋಣ. ಇದೇ ವಿಡಿಯೋಲಿ ಇನ್ನೊಂದು ಸೆಟ್ ಮಾಡ್ತೇನೆ. ಇಲ್ಲ, come on, last one. ಈ ಸಲ ಮಾತ್ರ ಹೋಗಿದ್ದೆ ನಾನು
ಲಿಫ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವ್ ಬಿಟ್ರೆ ಇಲ್ಲಿ ಬಂದು ಬೀಳುತ್ತೆ ಅದು. ಪೂರ್ತಿ ಪವರ್ ಹಾಕಿ ಪುಷ್ ಮಾಡಿದೆ, ಆಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಸೈಡ್ ರೈಸ್ ಮಾಡೋಣ. ನೆಂಬಲ್ ಸೈಡ್ ರೈಸ್ ಅದೊಂದು 3 ಸೆಟ್ ಮಾಡೋಣ. ಹೊಟ್ಟೆ ಸಾಕತಿ. ಯಾಕಂದ್ರೆ ಇವತ್ತು ನಾನು ಸೆಕೆಂಡ್ ಮಿಲ್ಲಲ್ಲಿ 5 ಚಪಾತಿ ಇಷ್ಟ ತಗೊಂಡೇನೆ, ಮತ್ತೆ ಅರ್ಧ ಲೀಟರ್ ಹಾಲು. ಅದು ನಾನು ಸಜ್ಕಾ ಥರ ಮಾಡ್ಕೊಂತಿದ್ದೆ, ಇವತ್ತು ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಂದು ಗ್ಯಾಸ್ ಒಂದು ಖಾಲಿ ಆಗ್ಬಿಟ್ಟೈತಿ. ಇವತ್ತು ಬರ್ತಿದೆ ಅಂತ ಹೇಳಿದ್ರು ಅವ್ರ ಗ್ಯಾಸ್, ಆದ್ರೆ ಇವತ್ತು ಬಂದಿಲ್ಲ. ಬೆಳಗ್ಗೆ ಅದಕ್ಕೆ ಸ್ವಲ್ಪ ವೇಟ್ ಮಾಡಿ ಅಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು. ನಾಳೆ ಬರ್ತಿದೆ ಅಂದೈತಿ, ನಾಳೆ ಬರ್ತಾರಂದಾರ. ಗ್ಯಾಸ್ ತಗೊಂಡು ಏನ್ ಮಾಡ್ತಾರ ಗೊತ್ತಿಲ್ಲ. 15 kg 15 ರೆಪ್ಯುಟೇಷನ್ ಮಾಡತ್ತೀನಿ. ನೆಕ್ಸ್ಟ್ ಒಂದು 17 kg ತಗೊಂತೀನಿ. ಅದ್ರಲ್ಲಿ ಎಷ್ಟು ಮಾಡ್ತೇನೆ ಅಂತ ನೋಡ್ತೀನಿ. ಹೋದ್ ಸಲ ನಾನು 20 kg ತಗೊಂಡಿದ್ದೆ, ಅದ್ರಲ್ಲಿ ಅಷ್ಟೊಂದು ಕರೆಕ್ಟಾಗಿ ಮಾಡಿಲ್ಲ ಆಯ್ತು ನಾನು. ಅದ್ರ ಸಲ ಇವತ್ತು ಈ ಸಲ ಅದ್ರ ಸಲುವಾಗಿ ಇವಾಗ ನಾನು 15 kg ಇಂದ ಸ್ಟಾರ್ಟ್ ಮಾಡೀನಿ. ನನಗೂ ಒಂದು ಗೊತ್ತಾಗ್ಬೇಕಲ್ಲ ನಾ ಎಷ್ಟು ಲಿಫ್ಟ್ ಮಾಡ್ತೇನೆ ಅಂತ ಹೇಳಿ. ಆಮೇಲೆ ಇವತ್ತು ನಾನು ಮ್ಯಾಕ್ಸಿಮಮ್ ಒಂದು 15 kg, ಇವಾಗ 15 kg 10 ಮಾಡ್ಲಿಕ್ಕೆ ತುಂಬಾ ಲೋಡ್ ಹಾಕಿ ಮಾಡ್ತಾ ಇದ್ದೇನೆ ಅಂತ ಅಂದ್ರೆ ತುಂಬಾ ನನ್ನ ಸ್ಟ್ರೆಂತ್ ಎಲ್ಲ ಪೂರ್ತಿ ಹಾಕಿ 15 ಮಾಡ್ಲಿಕ್ಕೆ 15 kg ಒಳಗೆ 10 ರೆಪ್ಯುಟೇಷನ್ ಮಾಡ್ಲಿಕ್ಕೆ ತುಂಬಾ ಡಿಫಿಕಲ್ಟ್ ಆಗ್ತಾ ಇದ್ರೆ. ನೆಕ್ಸ್ಟ್ ಮುಂದಿನ ವಾರನ ನಾನು ಶೋಲ್ಡರ್ ಡೇ ಇದ್ದಾಗ ಅದೇ ವೇಟಲ್ಲಿ ಇಟ್ಕೊತೀನಿ ಫಸ್ಟ್ ರೆಪ್ಯುಟೇಷನ್. ಯಾಕಂದ್ರೆ ಫಸ್ಟ್ ರೆಪ್ಯುಟೇಷನ್ ಸ್ವಲ್ಪ ನನಗೆ ಹೆಂಗ ಅನ್ಸುತ್ತಂದ್ರೆ ಎತ್ಲಿಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೆಕೆಂಡ್ ರೆಪ್ ಅದೇ ವೇಟಲ್ಲಿ ಒಂದು 10 ಇದ್ದಲ್ಲಿ ನಾ 8 ರೆಪ್ಯುಟೇಷನ್ ಮಾಡ್ಬಿಡ್ತೀನಿ. ಯಾಕಂದ್ರೆ 2 ರೆಪ್ಯುಟೇಷನ್ ಮಾಡೋಕ್ಕಾಗಲ್ಲ, ಅದ್ರ ಸಲುವಾಗಿ ನಾನು ಆ ಥರ ಮಾಡ್ತೀನಿ. ಇವಾಗ 17 kg ತಗೊಂತೀನಿ, ಅದರಲ್ಲಿ ಎಷ್ಟು ರೆಪ್ ಹೋಗ್ತಿತ್ತು ಅಂತ ನೋಡೋಣ. ಚೆನ್ನಾಗಿ ಲೋಡ್ಗಳು ಆಗ್ತೈತಿ 70 kg ಒಳಗ. ಅದು ಸ್ವಲ್ಪ ಪ್ರಾಪರ್ ರೇಂಜ್ ಹೋಗ್ತಾ ಇಲ್ಲ, ಸ್ವಲ್ಪ ಮೇಲೆ ಹೋಗ್ಬೇಕು. ನೆಕ್ಸ್ಟ್ ಸೆಟ್ ಇದರಲ್ಲಿ ಮಾಡ್ತೀನಿ ಪ್ರಾಪರ್ ರೇಂಜ್ ಹಿಡಿಲಿಕ್ಕೆ. ನೋಡು ಯಾವ ಥರ ಬರುತ್ತೆ ಅಂತೇಳಿ. ನೆಕ್ಸ್ಟ್ ಸೆಟ್ ನೆಕ್ಸ್ಟ್ ಬೆಂಡ್ ಓವರ್ ರಿವರ್ಸ್ ಫ್ಲೈ ಮಾಡ್ತೀನಿ.
ಇವಾಗ ತುಂಬಾ ಸಾಕಾಗತೈತಿ. ಮೇ ಬಿ ನಿನ್ನೆ ರಾತ್ರಿ ನಂದು ಗ್ಯಾಸ್ ಖಾಲಿ ಆಗಿತ್ತು, ಅದ್ರಲ್ಲಿ ನಾನು ನಿನ್ನೆ ಮಧ್ಯಾಹ್ನ ಸ್ವಲ್ಪ ರೈಸ್ ಕಮ್ಮಿ ಮಾಡಿದ್ದೆ. ಅರ್ಧ ರೈಸ್ ಎಲ್ಲ ಸುಟ್ಟೋಗಿತ್ತಲ್ಲೇ. ಮತ್ತೆ ರಾತ್ರಿ ಪಲ್ಯ ಎಲ್ಲ ಹಾಳಾಗಿ ಹೋಗಿತ್ತು. ನಾನು ಚೆನ್ನಾಗೈತೆ ಅಂತ ಹೇಳಿ ಪ್ಲೇಟಿಗೆ ಹಾಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಒಂದು ವಿಡಿಯೋ ತಗೊಂಡು ಇಟ್ಟಿದ್ದೆ. ಇದೇನು ತಿನ್ನು ಅಂತ ಹೇಳಿ ತಿನ್ನಕ್ ಹೋದ್ರೆ ಚಪಾತಿ ತಗೊಂಡು ಪಲ್ಯ ಎಲ್ಲ ಹಾಳಾಗಿತ್ತು. ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್, ಕ್ಯಾರೆಟ್, ಕುಕುಂಬರ್ ಮತ್ತು ಕ್ಯಾಪ್ಸಿಕಮ್, 5 ಚಪಾತಿ 5 ಚಪಾತಿ ಇತ್ತು. 5 ಚಪಾತಿಯಲ್ಲಿ 3 ಚಪಾತಿ ತಿಂದೆ. ಪಲ್ಯ ಇಲ್ದಂಗೆ ತಿನ್ಲಿಕ್ಕೆ ತುಂಬಾ ಟ್ರೈ ಮಾಡಿದೆ. ಸ್ವಲ್ಪ ಇಲ್ಲಿದ್ದು ಚಪಾತಿ ತುಂಬಾ ಚೇಂಜ್ ಐತಿ. ನಾವು ಮಾಡ್ತೀವಲ್ಲ ಆ ಥರ ಚಪಾತಿ ಇಲ್ಲ, ಗಟ್ಟಿ ಗಟ್ಟಿ ಇರುತ್ತೆ. ಹಿಟ್ಟಿಟ್ಟು ತಿಂದಾಗೆಲ್ಲ ಆಗ್ತಾ ಇರುತ್ತೆ. ಏನ್ ಮಾಡಕ್ ಬರಲ್ಲ, ಇವನ್ನೆಲ್ಲ ಹೊಂದ್ಕೊಂಡು ಹೋಗ್ಬೇಕು. ಲಾಸ್ಟ್ ನಿನ್ನೆ ಮಧ್ಯಾಹ್ನದ ಮೀಲ್ ಕರೆಕ್ಟ್ ಆಗಿಲ್ಲ, ರಾತ್ರಿ ಮೀಲ್ ಕರೆಕ್ಟ್ ಆಗಿಲ್ಲ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಫಸ್ಟ್ ಮೀಲ್ ಅಡ್ಡಿಲ್ಲ, ಚೆನ್ನಾಗಿ ಇತ್ತು ಅದು. ಆಮೇಲೆ ಸೆಕೆಂಡ್ ಮೀಲ್ ಅದರಲ್ಲಿ 5 ಚಪಾತಿ ಇತ್ತು, ಮತ್ತು ಅದು ಕೂಡ ಸಜ್ಕಾನ್ ಇಲ್ಲಾಗಿತ್ತು. ಅದು ಸ್ವಲ್ಪ ಹೊಟ್ಟೆ ಹಸಿ ಅನ್ಸಾತೈತಿ, ಸ್ವಲ್ಪ ವೀಕ್ ಅನ್ಸಾತೈತಿ. ಯಾಕಂದ್ರೆ ಇಷ್ಟು ವರ್ಕೊಟ್ಟಿಗೆಲ್ಲ ಇಷ್ಟು ದಿನ ಅಂದ್ರೆ ವೀಕ್ ಅನ್ಸ್ತಿಲ್ಲ ಆಯ್ತು, ಸಾಕಾಗ್ತಿಲ್ಲ ಆಯ್ತು. ನೆಕ್ಸ್ಟ್ ಅದೊಂದು ಮಾಡಿ ನೋಡುವ ಅದೇ ಹಾಕೈತೆ ಅಂತ ಹೇಳಿ. ಹದಿನೈದು ಕೆಜಿ 15 ರೂಪಾಯಿ ಅಷ್ಟೊಂದು ಡಿಫಿಕಲ್ಟ್ ಅನ್ಸಾತಿಲ್ಲ. 17 ಕೆಜಿಯಲ್ಲಿ ಮಾಡ್ತೀನಿ ನೆಕ್ಸ್ಟ್ ಸಟ್. ಅದ್ರಲ್ಲಿ ಈಗ ಅನಿಸ್ತದೆ ಅಂತ ಹೇಳಿ ನೋಡೋಣ. ಒಂದು ಸಟ್ ಇದೇ ತರ ಇನ್ನೊಂದು ಸಟ್ ಮಾಡ್ತೇನೆ. 20 ಕೆಜಿ ತಗೋಬೋದು ಅನ್ಸಾತೈತಿ, ಆದ್ರೆ ಇವತ್ತು ಬೇಡ. ನೆಕ್ಸ್ಟ್ ವೀಕ್ ಶೋಲ್ಡರ್ ಡೇ 20 ಕೆಜಿಯಿಂದ ಸ್ಟಾರ್ಟ್ ಮಾಡೋಣ. ಇವತ್ತಿಂದ ಶೋಲ್ಡರ್ ಡೇ ಮುಗೀತು. ಪಂಪ್ ಚೆಕ್ ಮಾಡೋಣ ಶೋಲ್ಡರ್ದು ಹೆಂಗ್ ಬಂದಿದೆ ಅಂತ ಹೇಳಿ.
ಇವತ್ತಿನ ವರ್ಕೌಟ್ ಮುಗಿತಾ ಎಲ್ಲ. ಇವಾಗ ಹೋಗಿ ಒಂದು ಸ್ಕೂಪ್ ಪ್ರೋಟೀನ್ ತೊಗೊಂಡು ಪೋಸ್ಟ್ ವರ್ಕೌಟ್ ಮೀಲಿಗೆ ಪಪ್ಪಾಯಿ ಇಷ್ಟ ತೊಗೊಬೇಕಾಗತ್ತೆ ಇವತ್ತು. ಯಾಕಂದ್ರೆ ಸ್ವೀಟ್ ಪೊಟ್ಯಾಟೊ ಕುದ್ಸಾಕ ಗ್ಯಾಸ್ ಒಂದು ಖಾಲಿ ಆಗೈತಿ. ಪಪ್ಪಾಯ ತಿಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಇವತ್ತು ಹೊರಗಡೆ ಹೋಗೋಕ್ಕಾಗುತ್ತೆ ಊಟಕ್ಕೆ. ಹೊರಗಡೆ ಹೋಗಿ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಬರ್ಬೇಕಾಗುತ್ತೆ ರೈಸ್. ಏನು ಮತ್ತೆ ನಾಳೆ ಬಂದರೆ ಚೆನ್ನಾಗಿರುತ್ತೆ. ಗ್ಯಾಸ್ ಇಲ್ಲಾಂದ್ರೆ ಮತ್ತು ಒಂಥರ ಬೇರೆ ಫೀಲ್ ಆಗುತ್ತೆ, ಚೆನ್ನಾಗಿ ಅನ್ಸಲ್ಲ, ಒಂಥರ ಬೇರೆನೇ ಫೀಲ್ ಇರುತ್ತದೆ. ನಿಮ್ಗೇನು ಅನಿಸುತ್ತೆ ಇವತ್ತಿನ ವರ್ಕೌಟ್ ನೋಡಿ? ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡಿರಿ. ಮತ್ತೆ ಸಿಗುವ ನಾಳೆ.